ಸೊ ಸ್ನೇಹಿತರೆ, ಯಾವುದೇ ಪ್ರಶ್ನೆಗಳಿದ್ರೆ ಸ್ವಲ್ಪ ಕೇಳ್ಕೊಂಡು ಪ್ರಶ್ನೆಗಳನ್ನು ನೋಡ್ಕೊಂಡು ಆಮೇಲೆ ಮುಕ್ತಾಯ ಮಾಡೋಣ ಇವತ್ತಿನ ಕಾರ್ಯಕ್ರಮ. ರೈಟ್. ಎಸ್ ಸ್ನೇಹಿತರೆ, ನೀವು ಮಾತಾಡ್ಬೋದು. ಅನ್ಮ್ಯೂಟ್ ಮಾಡಿದ್ವಿ, ಮಾತಾಡಿ. ಬಸವರಾಜ್ ಅವರೇ ಮಾತಾಡಿ. ಸರ್ ಮೋಸ್ಟ್ಲಿ ಇವತ್ತು ಯಾರು ಕ್ವಶನ್ಸ್ ಕೇಳೋದಿಲ್ಲ ಅನ್ಸುತ್ತೆ ಸರ್. ಓಕೆ, ಟಾಪಿಕ್ ಆ ರೀತಿ ಇತ್ತು. ಹಂಗಾಗಿ ಆಕ್ಚುಲಿ ನೀವು ಹೇಳ್ತಿರ್ತಕ್ಕಂಥ ಟಾಪಿಕ್ ಆಕ್ಚುಲಿ ಜನರಲ್ ಟಾಪಿಕ್ ಸರ್. ಬಟ್ ಕಾಮನ್ ಆಗಿ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಒಂಥರ ಮುಜುಗರ ಆಗುತ್ತೆ. ಹಂಗಾಗಿ ಮೋಸ್ಟ್ಲಿ ಯಾರು ಕ್ವಶನ್ ಕೇಳಲ್ಲ. ಬಟ್ ಸ್ಟಿಲ್ ನಾನು ಕ್ವಶನ್ ಕೇಳ್ತೀನಿ. ನಮಗೆ ಆಕ್ಚುಲಿ ನಮ್ಮ ಡಿಗ್ರಿ BSc ಡೇಸ್ಗೆ ಹೋಗುತ್ತೆ. BSc ಡೇಸ್ ಅಲ್ಲಿ ಏನ್ ಟೀಚಿಂಗ್ ಮಾಡ್ತಿದ್ರೆ ಅದೆಲ್ಲ ಟೀಚ್ ಮಾಡಿದ್ರು. ನನ್ನ ಕ್ವಶನ್ ಏನು ಅಂತಂದ್ರೆ, ಒಬ್ರು ಪ್ರತಿಷ್ಠಿತ ಮಠದ ಸ್ವಾಮೀಜಿ ಇದರ ಒಂದು 68 ಇಯರ್ಸ್. ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದೆ ಆ ಸ್ವಾಮೀಜಿಗೆ. ಅವರು ಒಂದು ಫೈಂಡ್ ಒನ್ ಅಂಡ್ ಹಾಫ್ ಇಯರ್ಸ್ ಬ್ಯಾಕ್ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಸಿಗೆ ಬೀಳ್ತಾರೆ ಅವರು. ಅದು ಇನ್ನು ಅಸಹ್ಯ ಅಂತಂದ್ರೆ ಎಲ್ಲ ಚಿಕ್ಕ ಮಕ್ಕಳು. ಓಕೆ, ಚಿಕ್ಕ ಮಕ್ಕಳು ಸರ್. ಅದು ತುಂಬಾ ಅಸಹ್ಯ ಅದು. ಓಕೆ, ಅವ್ರು ಯಾರು ಅವ್ರು ಅಲ್ಲಿ ಅವ್ರ ಕಾಲೇಜ್ ಟಾಪ್ ಅಲ್ಲಿ ಅಥವಾ ಏನೋ ಇದ್ರೆ ಓಕೆ, ಇಟ್ಸ್ ಅಕ್ಸೆಪ್ಟಬಲ್ ಥಿಂಗ್. ಅವತ್ತಿಂದ ನನಗೆ ಅವ್ರ ಬಗ್ಗೆ ಇರತಕ್ಕಂತ ಗೌರವನೇ ಹೋಗ್ಬಿಡ್ತು. ಆಕ್ಚುಲಿ ಪುರುಷರಲ್ಲಿ ಜನರಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಸರ್, ಆಕ್ಚುಲಿ ಲೇಡೀಸ್ ಅಲ್ಲಿ ಒಂದು 40 ಇಯರ್ಸ್ ಆಗ್ತದಂಗೆ ಅವರು ಆಕ್ಚುಲಿ ಅದು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ. ಅವ್ರು ಜನರಲಿ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ. ಅವರು ಮಗು ಬಗ್ಗೆ ಅಷ್ಟೇ ಫೋಕಸ್ ಮಾಡ್ತಾರೆ. ಓಕೆ, ಬಟ್ ಪುರುಷರಲ್ಲಿ ಏನಾಗುತ್ತೆ ಅಂದ್ರೆ ನೇಚರ್ ಏನಾಗುತ್ತೆ ಅಂತಂದ್ರೆ ಆಪೋಸಿಟ್ ಸರ್. ಓಕೆ, ಅವರಲ್ಲಿ ಆಕ್ಚುಲಿ ಆಫ್ಟರ್ 40 ಆದ್ಮೇಲೆ ಆಕ್ಚುಲಿ ಆಸಕ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಆಸಕ್ತಿನ ಹೆಂಗೆ ಕಂಟ್ರೋಲ್ ಮಾಡೋದು, ಓಕೆ, ಅದನ್ನ ಕನ್ವರ್ಟೆಡ್ ಇಂಟು ಎನರ್ಜಿ ಆಗಿ ಹೇಗೆ ಮಾಡೋದು ಸರ್? ಹೌದು, ಅದೇನಂದ್ರೆ ನಾವು ಕರೆಕ್ಟ್ ಆಗಿ ಧ್ಯಾನ ಮಾಡ್ತಾ ಹೋದ್ರೆ ಏನಾಗತ್ತೆ, ಈ ಪಾಯಿಂಟ್ಸ್ ಗಳು ಎಲ್ಲಾ ಸೆಕ್ಸ್ ಗ್ಲ್ಯಾಂಡ್ಸ್ ಆಕ್ಟಿವೇಟ್ ಆಗಿ ಇಟ್ಕೊಳ್ತೀವಿ. ಇನ್ನೊಂದು ಏನಂದ್ರೆ, ಈ ಶಕ್ತಿ ಇದೆಲ್ಲ ಒಳಗಡೆ ಸೀಮೆನ್ ಅಂತ ಪವರ್ ಇದೆಲ್ಲ, ಈ ಸೀಮೆನ್ ಪವರ್ ಆಚೆ ಕಡೆ ಹೋಗೋದು ಬಿಟ್ಟು ನಾವು ಅಂತರ ಪರಿವರ್ತನೆಗೊಳಿಸ್ಕೊಂಡು ಅದು ನಮ್ಮ ಒಳಗಡೆ ಹೇಳ್ಬೇಕಂದ್ರೆ ಒಂಥರ ಆಧ್ಯಾತ್ಮಿಕ ಶಕ್ತಿಯಾಗಿ ಅದು ಪರಿವರ್ತನೆಗೊಳಿಸ್ಕೊಂತ ಬರ್ತದೆ. ಓಕೆ, ಸೊ ಇದನ್ನು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಇನ್ನೊಂದು ಆಹಾರನೂ ಇಂಪಾರ್ಟೆಂಟೇ. ಆಹಾರವೂ ಅಷ್ಟೇ. ಆಹಾರದಲ್ಲಿನೂ ನಿಯಂತ್ರಣ ಇಟ್ಕೋಬೇಕು, ಕ್ರಮ ಇಟ್ಕೋಬೇಕು. ಆಹಾರ ಹೆಚ್ಚಾಗಿ ತಾಮಸಿಕ ಆಹಾರ ಇದೆಲ್ಲ ತಿಂತ ಹೋದ್ರೆ, ಅದು ನಾವು ಸೇವನೆ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಾವು ಯಾವುದೇ ನಮ್ಮ ಒಳಗಡೆ ಇರುವಂತ ಈ ಸೆಕ್ಸ್ ಗ್ಲ್ಯಾಂಡ್ಸ್ ಇದೆಲ್ಲ ಅದು ಖಂಡಿತವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನಮ್ಗೆ ಒಳಗಡೆ ಇರುವಂತ ಈ ಕೋರಿಕೆಗಳಾಗ್ಬೋದು, ಇದೆಲ್ಲ ಹೆಚ್ಚು ಸೀಮೆನ್ ಅನ್ನೋದು ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಅದು ಆಚೆ ಕಡೆ ಹೋಗ್ಬೇಕಂದ್ರೆ ಸರಿಯಾದ ಕ್ರಮದಲ್ಲಿ ಹೋದ್ರೆ ಅದು ಒಂದು ಪದ್ಧತಿ. ಅದು ಅಸಹಜವಾಗಿ ಕಲಿಸೋದು ಒಂದು. ಮೂರನೇದು, ಅದನ್ನು ಅಂತರದಲ್ಲಿ ನಾವು ಆ ಸೆಕ್ಸುವಲ್ ಎನರ್ಜಿನೇ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಸ್ಪಿರಿಚುವಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡ್ಕೋಬಹುದು. ಅದೇನಂದ್ರೆ ಅದಕ್ಕೂ ಧ್ಯಾನ ಬೇಕಾಗತ್ತೆ. ಅದಕ್ಕೆ ನಮ್ಮ ಸ್ವಲ್ಪ ಗುರುಗಳು ಮಾಸ್ಟರ್ಸ್ಗಳು ಹೆಚ್ಚು ಧ್ಯಾನ ಮಾಡುವಾಗ ಇದೆಲ್ಲ ಯಾವುದೇ ಅವ್ರಿಗೆ ಅನ್ಸಲ್ಲ. ಅಲ್ಲಿ ಪೂರ್ತಿ ಆ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಆಕ್ಟಿವಿಟಿ ಇರುತ್ತೆ, 11 to 15 ಕರೆಕ್ಟ್ ಆಕ್ಟಿವಿಟಿ ಇರುತ್ತೆ. ಆದ್ರೆ ಉತ್ಪನ್ನ ಆಗಿರುವಂತ ಸೀಮೆನ್ ಅನ್ನೋದು ಒಳಗಡೆನೆ ಅವ್ರು ಏನ್ ಮಾಡ್ತಾರೆ, ಅದನ್ನು ಅಂತರ ಪರಿವರ್ತನ ಮಾಡಿಕೊಂಡು ಸ್ಪಿರಿಚುವಲ್ ಎನರ್ಜಿ ಕನ್ವರ್ಟ್ ಮಾಡಿ ಅವ್ರ ಒಳಗಡೆ ಅದು ಯಾವ ತರ ಉತ್ಪನ್ನ ಆಗ್ತಾ ಇರ್ತದ್ರೆ ಹೆಚ್ಚು ಒಂಥರ ನೋಡಿ, ಶಕ್ತಿ ಯಾವುದೋ ಒಂದು ದಾರಿ ನೋಡ್ಕೊತದೆ. ಈ ಸೀಮೆನ್ ಅನ್ನೋದು ಮತ್ತೆ ಈ ಲಾಲಾಜಲ ಆಚೆ ಕಡೆ ಬರ್ತದೆ ಅಂತ ಹೇಳಿದಲ್ಲ, ಅದು ಅವಾಯ್ಡ್ ಮಾಡ್ಬೇಕಂತ ಹೇಳಿದಲ್ಲ, ಇದೆಲ್ಲ ಯಾವುದೋ ಒಂದು ದಾರಿ ನೋಡ್ಕೊಂತದೆ. ಯಾವ ದಾರಿ ನೋಡ್ಕೊಂತದೆ ಆದ್ರೆ ಸೀಮೆನ್ ಆಗಿ ಆಚೆ ಕಡೆ ಹೋಗ್ಬೇಕು, ಸಹಜವಾಗಿ ಹೋಗ್ಬೇಕು, ಅಸಹಜವಾಗಿ ಹೋಗ್ಬಾರ್ದು. ಇದೆಲ್ಲ ಬಹಳ ಇಂಪಾರ್ಟೆಂಟು. ಆಮೇಲೆ ಎರಡನೇದು, ಅದು ಅಂತರದಲ್ಲಿ ನಾವು ಸ್ಪಿರಿಚುವಲ್ ಎನರ್ಜಿ ಕನ್ವರ್ಟ್ ಮಾಡ್ಕೊಂಡ್ರೆ ಒಂಥರ ಲವ್ ಅಂಡ್ ಕಂಪ್ಯಾಷನ್ ಆಗಿ ಆಚೆ ಕಡೆ ಬರುತ್ತೆ. ಎಷ್ಟೋ ಗುರುಗಳು ನೋಡ್ತಾ ಇರ್ತೀವಿ, ಅವರು ಏನು ಕಾರಣ ಇರಲ್ಲ, ತುಂಬಾ ಹೆಚ್ಚಾಗಿ ಪ್ರೀತಿ ತೋರಿಸ್ತಾ ಇರ್ತಾರೆ ಎಲ್ಲರ ಮೇಲೆ. ಅಂದ್ರೆ ಒಂಥರ ಈ ಶಕ್ತಿ ಸೆಕ್ಸುವಲ್ ಎನರ್ಜಿನೇ ಏನಕ್ಕೆ ಮಾಡಿದಾರಂದ್ರು ಅವ್ರ ಹೊರಗಡೆ ಇರುವಂತ ಕಾನ್ಶಿಯಸ್ನು ಅಂದ್ರೆ ಆ ಪ್ರಜ್ಞೆ ಹೆಚ್ಚು ಮಾಡ್ಕೊಂತ ಹೋದ್ರು. ಆ ಶಕ್ತಿನೂ ಅಂತರ ಪರಿವರ್ತನೆಗೊಳಿಸ್ಕೊಂಡು ಧ್ಯಾನ ಮಾಡ್ತಾ ಮಾಡ್ತಾ ಅವ್ರು ಹೆಂಗಿರುತ್ತಂದ್ರೆ ಅವ್ರ ಒಳಗಿರುವಂತ ಈ ದಯ, ಜಾಲಿ, ಕರುಣ ಮತ್ತೆ ಈ ಪ್ರೇಮ, ಪ್ರೀತಿ ಇದೆಲ್ಲ ಹೆಚ್ಚಾಗ್ತದೆ. ಎಲ್ಲರ ಮೇಲೆ ತೋರಿಸ್ತಾರೆ. ಒಂಥರ ಯೂನಿವರ್ಸಲ್ ಲವ್, ಕಂಪ್ಯಾಷನ್ ತೋರಿಸ್ತಾ ಇರ್ತಾರೆ. ಆ ತರ ನೀವು ಪರಿವರ್ತನೆಗೊಳಿಸ್ಕೊಳ್ಳೋಕ್ಕೂ ಸಾಧ್ಯವಿದೆ. ಅಂದ್ರೆ ಒಂಥರ ಈ ಶಕ್ತಿನೇ ಆ ಶಕ್ತಿಯಾಗಿ ರೂಪಾಂತರ ಮಾಡ್ಬೋದು, ಅಷ್ಟೇ ಮಾಡೋದು. ಓಕೆ ಸರ್. ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದು, ಈ ಹೆಣ್ಮಕ್ಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಹೆಣ್ಮಕ್ಳು ಏನ್ ಮಾಡ್ತಾರೆ, ಮಗಳಿಗೆ ಕರೆಕ್ಟ್ ಟೀಚ್ ಮಾಡ್ತಾರೆ ಸರ್. ಓಕೆ, ಆಫ್ಟರ್ 13 ಇಯರ್ಸ್ 14 ಇಯರ್ಸ್ ಆದ್ಮೇಲೆ ಹೆಣ್ಮಕ್ಳು ಜನರಲ್ ಏನ್ ಮಾಡ್ತಾರೆ, ಕಂಪ್ಲೀಟ್ ಪ್ರತಿಯೊಂದು ಸೊಸೈಟಿ ಜೊತೆಗೆ ಹೆಂಗಿರ್ಬೇಕು ಏನು ಪ್ರತಿಯೊಂದನ್ನು ಟೀಚ್ ಮಾಡ್ತಾ ಹೋಗ್ತಾರೆ ಸರ್. ಸ್ಪೆಷಲಿ ಸೆಕ್ಸುವಲ್ ರಿಲೇಟೆಡ್ ಥಿಂಗ್ಸ್ ನ
ಟೀಚ್ ಮಾಡ್ತಾರೆ ಸರ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಾವು ಈಗ ಗಂಡ್ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವು ನನ್ನ ಮಗನಿಗೆ ಈಗ ಆಲ್ಮೋಸ್ಟ್ ಅವನಿಗೆ ಈಗ 16 ಇಯರ್ಸ್ ಸರ್ ಅದು. ಓಕೆ, ಅದ್ರ ಬಗ್ಗೆ ಮಾತಾಡೋದೇ ಒಂಥರ ಮುಜುಗರ ಅನ್ಸಿರುತ್ತೆ. ಓಕೆ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬಟ್ ನಾನು ಆಕ್ಚುಲಿ ತುಂಬಾ ಕ್ಲೋಸ್ ಇದ್ದೀನಿ ನನ್ನ ಮಗನ ಜೊತೆಗೆ. ಬಟ್ ಆಕ್ಚುಲಿ ಇದು ರೈಟ್ ಟೈಮ್ ಸರ್ ಅವ್ನು ಕರೆಕ್ಟ್ ಆಗಿ ಗೈಡ್ ಮಾಡೋದಕ್ಕೆ. ನೀವು ಓಕೆ, ಖಂಡಿತವಾಗಿ ಬಟ್ ಇದ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಮಾತಾಡಿಲ್ಲ ಅಂದ್ರೆ ನಾನು ಈಗಾಗಲೇ ಹೇಳಿನಲ್ಲ, ಹೆಚ್ಚು ಸಮಸ್ಯೆಗಳು ಈಗಾಗಲೇ ಈ ನಮ್ಮ ಸೊಸೈಟಿಯಲ್ಲಿ ಕಾಣಿಸ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾರಿಗೂ ಮ್ಯಾರೇಜ್ ಆದ್ಮೇಲೆ ಅವ್ರಿಗೆ ಬಂಜೆತನ, ಅದು ಅಂದ್ರೆ ಮಕ್ಕಳು ಆಗ್ತಾ ಇಲ್ಲ. ಎಷ್ಟು ವರ್ಷ ಆದ್ರೂ ಆಗ್ತಾ ಇಲ್ಲ. 3 ವರ್ಷ ಆಗೋದು 15 ವರ್ಷ ಆದ್ರೂ ಆಗ್ತಾ ಇಲ್ಲ. ಅದು ಕಾರಣ ಇಲ್ಲಿ ನಾವು ಈಗ ಎಲ್ಲ ತಿಳ್ಕೊಂಡಿದ್ವಲ್ಲ, ಅವ್ರ ಸೆಕ್ಸ್ ಗ್ಲಾಂಡ್ಸ್ ಈಗಾಗಲೇ ಡ್ಯಾಮೇಜ್ ಆಗಿರ್ತದೆ. ಸೆಕ್ಸ್ ಗ್ಲಾಂಡ್ಸ್ ಯಾಕೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ, ಅವ್ನು ಮಾಡ್ತಾ ಇರೋಂಥ ಈ ಅಸ್ತಮ ಇದನ್ನ ಹೆಚ್ಚಾಗಿ ಮಾಡಿರ್ತಾನೆ. ಅದೆಲ್ಲ ಅದೆಲ್ಲ ಯಾರಿಗೂ ಹೇಳಲ್ಲ, ತಂದೆ ತಾಯಿಗೆ ಇರಲ್ಲ. ಅವನಾಗಿ ಅವ್ನು ಮಾಡ್ಕೊಂತ ಹೋಗೋದು ಅವ್ರ ಇಷ್ಟ ಪ್ರಕಾರ. ಈಗಾಗಲೇ ಈ ಮೀಡಿಯಾ ಸೋಷಿಯಲ್ ಮೀಡಿಯಾ ಹೆಚ್ಚಾಗಿದೆಲ್ಲ, ಇದೆಲ್ಲ ಕಾರಣಗಳಿದೆ. ಖಂಡಿತವಾಗಿ ನೀವು ಅವ್ರ ಹತ್ರ ಕ್ಲೋಸ್ ಆಗಿ ಇದೆಲ್ಲ ಓಪನ್ ಆಗಿ ಮಾತಾಡೋದು ಒಳ್ಳೇದು, ತುಂಬಾ ಒಳ್ಳೇದು. ಸರ್ ಅದು ಆಕ್ಚುಲಿ ಹುಡುಗಿಯರು ಮಾತಾಡ್ಬಿಡ್ತಾರೆ ಸರ್. ಈಗ ತಾಯಿ ಏನ್ ಮಾಡ್ತಾಳೆ, ಮಗಳ ಹತ್ರ ಕರೆಕ್ಟ್ ಆಗಿ ಎಲ್ಲ ಮಾತಾಡ್ಬಿಡ್ತಾರೆ. ಆಫ್ಟರ್ ಮೆಚೂರ್ಡ್ ಆದ್ಮೇಲೆ, ಮಗು ಮೆಚೂರ್ಡ್ ಆದ್ಮೇಲೆ ತಾಯಿ ಏನ್ ಮಾಡ್ತಾರೆ, ಎಲ್ಲ ನೀಟಾಗಿ ಟೀಚ್ ಮಾಡ್ತಾರೆ ಸರ್ ಅವರು. ಹೌದು ಅವಾಗ ಏನ್ ಮಾಡ್ತಾರೆ, ಜನರಲಿ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ತಲೆ ತಗ್ಗಿಸ್ಕೊಂಡು ಹೋಗೋದು, ಈ ರೀತಿ ಎಲ್ಲ ಅಭ್ಯಾಸ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಟ್ ಆದ್ರೆ ನಾವು ಏನ್ ಮಾಡ್ತೀವಿ, ಹುಡುಗರಿಗೆ ಟೀಚ್ ಮಾಡೋದಿಲ್ಲ ಸರ್ ಅದು. ಹೌದು ಆಕ್ಚುಲಿ ನಾವೇನ್ ಮಾಡ್ಬಿಡ್ತೀವಿ, ಸರ್ ಹುಡುಗರಿಗೆ ನೆಗ್ಲೆಕ್ಟ್ ಮಾಡ್ತೀವಿ. ಒಂದು ಮತ್ತೆ ಸಿಕ್ಕಾಪಟ್ಟೆ ಮುಜುಗರ ಇರುತ್ತೆ. ಮತ್ತೆ ಜನರಲಿ ತಂದೆ ಅದನ್ನು ಏನ್ ಮಾಡ್ತಾನೆ, ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾನೆ. ಓಕೆ, ಆಗ ಮುಜುಗರ ಆಗುತ್ತೆ ಸರ್ ಅದು. ಕರೆಕ್ಟ್. ಆಕ್ಚುಲಿ ಇದನ್ನ ಲಂಕೇಶ್ ಅವರು ಒಂದ್ ಕಡೆ ಹೇಳ್ತಾರೆ ಸರ್. ಒಂದ್ ಕಡೆ ಕುತ್ಕೊಳ್ಳಿ, ಮಗನ್ ಜೊತೆಗೆ ನೀಟಾಗಿ ಟೀಚ್ ಮಾಡಿ ಅವ್ನಿಗೆ ಹೇಳಿ ಅಂತ ಹೇಳ್ಬಿಟ್ಟು ಒಬ್ರು ಫೇಮಸ್ ಕರ್ನಾಟಕದ ಪತ್ರಕರ್ತರು ಸರ್ ಅವರು, ಪಿ ಲಂಕೇಶ್ ಅಂತ ಹೇಳ್ಬಿಟ್ಟು. ಅವರು ಆಕ್ಚುಲಿ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಕಡೆ ಆರ್ಟಿಕಲ್ ಓದಿದಾಗ ನಾನು ಅದರಲ್ಲಿ ಹೇಳಿದ್ರು ಸರ್ ಅವರು. ಬಟ್ ನಾನು ಹಾಗಾಗಿ ನನ್ನ ಮಗನ ಹತ್ರ ಏನ್ ಮಾತಾಡಿಲ್ಲ ಇದುವರೆಗೂ. ಬಟ್ ಕೆಲವಷ್ಟನ್ನ ಗೈಡ್ ಮಾಡ್ತೀನಿ. ಕೆಲವಷ್ಟನ್ನ ಫ್ರೆಂಡ್ಸ್ ಹೆಂಗಿರ್ಬೇಕು, ಫ್ರೆಂಡ್ ಸರ್ಕಲ್ ಹೆಂಗಿರ್ಬೇಕು. ಅವನು ಆಕ್ಚುಲಿ ಎಲ್ಲ ಇದನ್ನ ಲೇಡೀಸ್ ನ ಏಟ್ ಮಾಡ್ತಾ ಇರ್ತಾನೆ, ಹುಡುಗಿಯರ್ನ ಏಟ್ ಮಾಡ್ತಾ ಇರ್ತಾನೆ ಅವನು. ನಾನು ಕೂರಿಸ್ಕೊಂಡು ಹೇಳ್ತಾ ಇರ್ತೀನಿ, ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಎಲ್ಲ ಇರ್ತದೆ. ಮೋಸ್ಟ್ಲಿ ಯಾರು ಕ್ವಶನ್ ಕೇಳಲ್ಲ ಸರ್ ಮೋಸ್ಟ್ಲಿ. ಬಟ್ ನಾನು ಸ್ಟಿಲ್ ನಾನು ಕೇಳಿದೆ. ಪರವಾಗಿಲ್ಲ, ನೀವು ಹಂಚ್ಕೊಂಡು ತುಂಬಾ ಒಳ್ಳೇದಾಯ್ತು. ರೈಟ್. ಹೇಳಿ ಮೇಡಮ್, ಉಮಾ ಮೇಡಮ್ ಹೇಳಿ. ಮಾತಾಡಿ. ಶಬ್ದ ಬರ್ತಾ ಇಲ್ಲ, ಧ್ವನಿ ಬರ್ತಾ ಇಲ್ಲ ನಿಮ್ದು. ದೊಡ್ಡಗೌಡರು ಮಾತಾಡಿ. ಬೇಕಾದಂತ ವಿಷಯ. ಹೇಳಿ. ಸಮಾಜಕ್ಕೆ ಈ ವಿಷಯ ಬೇಕಾದಂತ ವಿಷಯ ಆಗಿದ್ದು. ಅದೇನು ಈಗ ಹೆಣ್ಮಕ್ಳೇನು ಗಂಡ್ಮಕ್ಳೇನು ತಮಗ್ ಬಂದ್ರೆ ಆ ವಿಷಯವನ್ನು ಎಲ್ಲರಲ್ಲಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ ತಂದೆ ತಾಯಿಗಳು ಕೂಡ್ಸ್ಕೊಂಡು ಹೇಳೋದು ಈಗಿನ ಸಮಾಜದಲ್ಲಿ ಅತಿ ಅವಶ್ಯಕವಾದಂತ ವಿಷಯ ಆಗಿದೆ ಗುರುಗಳೇ. ಇದನ್ನ ಹೇಳ್ಕೊಡ್ಲೇಬೇಕು. ಆಮೇಲೆ ಇವತ್ತು ತಾವು ಇಷ್ಟು ಅದ್ಭುತವಾದಂತ ಪ್ರತಿಯೊಂದು ವಿಷಯಗಳನ್ನ ಹೇಳ್ತಾ ಇದ್ದೀರಲ್ಲ, ಇದನ್ನು ಎಲ್ಲರೂ ತಿಳಿದುಕೊಳ್ಳಲೇಬೇಕು. ತಿಳ್ಕೊಳ್ಳಿಲ್ಲ ಅಂದ್ರೆ ಏನಾಗತ್ತ, ನಮ್ಮ ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡು ಮಕ್ಕಳು ಹಾಳಾಗ್ಲಿಕ್ಕೆ ಕಾರಣ ಆಗ್ತಾರಂತ ನನ್ನ ಅನಿಸಿಕೆ ಎಂದು ಹೇಳ್ತಾ ಇದ್ದೀನಿ. ಇದು ಇವತ್ತಿನ ವಿಷಯ ಬಹಳಷ್ಟು ಅದ್ಭುತವಾದಂತ ಸಂಗ್ರಹಣ. ಇದನ್ನ ಏನಂದ್ರೆ ಇವತ್ತು ನಾನು ಪ್ರತಿಯೊಂದು ನೀವು ಹೇಳಿದ್ದೆ ಎಲ್ಲಾನು ಪಾಯಿಂಟ್ ಟು ಪಾಯಿಂಟ್ ಹಾಗೆ ಬರ್ಕೊಂಡಿದ್ದೀನಿ ಗುರುಗಳೇ. ನಿಜವಾಗೂ ಅವಶ್ಯವಾದಂತ ಹೆಣ್ಮಕ್ಳಿಗೂ ಬೇಕು, ಗಂಡ್ ಮಕ್ಳಿಗೂ ಬೇಕು, ಮತ್ತು 14 ವರ್ಷದ ಗಂಡು ಹುಡುಗಿಗೂ ಬೇಕು, ಹೆಣ್ಣು ಹುಡುಗಿ ಕೂಡ 11 ಈಗ ಇತ್ತೀಚಿನ ಇದ್ರಲಿಂದ ಹಾರ್ಮೋನ್ಸ್ ಡಿಫೆಕ್ಟ್ ಲಿಂದ 10-12 ವರ್ಷದಿಂದ ಅವ್ರು ಮ್ಯಾಚೂರ್ಡ್ ಆಗ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ನಾವ್ ಏನ್ ಮಾಡ್ತೀವಿ ಏನ್ ಬಿಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಅವ್ರ ತಪ್ಪೋ ತಿಳಿಲಾರ್ದು ಏನೋ ಒಂದು ತಪ್ಪು ಕೆಲ್ಸಕ್ಕೆ ಹೋಗ್ಬಿಡ್ತಾರ. ಅದಕ್ಕೆ ಆ ತಪ್ಪು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಮನೆಯಲ್ಲಿ ಮಕ್ಕಳಿಗೆ ಹೇಳಿದ್ರೆ ಸರಿ. ಗುರುಗಳೇ, ಇನ್ನೊಂದು ವಿಷಯ, ನಾನು ತಮ್ಗೆ ಕೆಲವು ಪುಸ್ತಕಗಳನ್ನ ಹಾಕಿದ್ದೀನಿ. ಹೌದು, ಬಂದಿದೆ, ನೋಡಿದ್ದೀನಿ ನಾನು. ಅದು ಇನ್ನೂ ಸಮಯ ಇಲ್ಲ, ಸಮಯ ಈಗ ಬೆಳಗ್ಗೆ ಟೈಮಲ್ಲಿ ನೋಡ್ತೀನಿ ನಾನು. ಇಲ್ಲ ನೋಡ್ಕೊಳ್ಳಿ, ಅವು ಸಿಗ್ತಾವಂದ್ರ ನನ್ಗೆ ತರ್ಸ್ಕೊಳಿಕ್ಕ ಅನುಕೂಲ ಆಗತ್ತ. ಇವತ್ತು ರಜೆ ಇದೆ ಆಕ್ಚುಲಿ. ಇವತ್ತು ಸಂಸ್ಥೆ ರಜೆ ಇದೆ. ಸೊ ನಾಳೆಗೆ ಅದು ಪ್ರಾಸೆಸ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಅಂದ್ರೆ ನಾಳೆ ಮತ್ತೆ ನಿಮ್ಗೆ ತಿಳಿಸ್ಬೇಕಾ ನಾನು? ಇಲ್ಲ, ಆ ಲಿಸ್ಟ್ ಇದೆ, ಲಿಸ್ಟ್ ನಾನು ಕಳ್ಸ್ಕೊಡ್ತೀನಿ. ನಮ್ಮ ಇವರು ಸ್ಟಾಫ್ ಕಳ್ಸ್ಕೊಡ್ತೀವಿ, ಸ್ಟಾಫ್ಗೆ. ತರ್ಸ್ಕೊಂಡಿದ್ದೀನಿ. ನೀವು ಕೆಲವು ಬೇಕಾ ಮತ್ತೆ ಸೆಕೆಂಡ್ ಲೀಸ್ಟ್ ನಲ್ಲಿ ಕಳ್ಸಿದಿರಲ್ಲ, ಇವನ್ನ ನೋಡಿ ಸ್ವಲ್ಪ ಇದನ್ನ
ವರ್ಷಾವರಿ ಹೋದ್ರು ಬರುತ್ತೆ. ಈಗಾಗ್ಲೇ ನಾವು ವರ್ಷಾವರಿ ಇದರಿಂದನೇ ಬುಕ್ಸ್ ತರಿಸಿದ್ದೀನಿ ಅವನ್ನ. ಇವು ಕೂಡ ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ರೈಟ್. ದಯವಿಟ್ಟು ಸ್ವಲ್ಪ ನೋಡ್ಕೊಳ್ಳಿ ಸರ್. ಧನ್ಯವಾದ ಗುರುಗಳು, ಧನ್ಯವಾದ. ಇಂಥ ವಿಷಯ ಈಗ ಬೇಕೇ ಬೇಕು. ಈ ವಿಷಯ ತಾವು ತಿಳಿಸಿದ್ರಲ್ಲ, ಕೂಲಂಕುಷವಾಗಿ ಎಲ್ಲಾ ತಂದೆ ತಾಯಿಗಳು ಕೂಡ ಜಾಗೃತರಾಗಿ ತಮ್ಮ ಮಕ್ಕಳಿಗೆ ತಿಳುವಳಿಕೆ ನೀಡ್ತಾರ ಅಂತ ಈ ಒಂದು ಆತ್ಮವಿಶ್ವಾಸದಿಂದ ತಮ್ಮಲ್ಲಿ ನಾ ಹೇಳ್ಕೊಳಿಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ವಯಸ್ಸಿಂದ ಒಂದು 8 ವರ್ಷ ಆ ವಯಸ್ಸಿಂದಾನೇ ಈ ಎಲ್ಲಾ ಗ್ಲ್ಯಾಂಡ್ಸ್, ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನಿದೆಯೋ ಅಂತಸ್ರಾವ ಗ್ರಂಥಿಗಳು ಸ್ವಲ್ಪ ಅವ್ರಿಗೆ 5 ನಿಮಿಷ ಕೈಯಲ್ಲಿ ಕಾಲಲ್ಲಿ ಸರಿಯಾಗಿ ಸಕ್ರಿಯಗೊಳಿಸ್ಕೊಂಡು ಹೋಗ್ಬೇಕು. ಇದು ಮೊದಲನೇದು. ಎರಡನೇದು, ಹೋಗ್ತಾ ಇರುವಾಗ ಇಷ್ಟೆಲ್ಲ ಪದ್ಧತಿಯಲ್ಲಿ ಹೇಳಿದ್ವಲ್ಲ, ಅಂದ್ರೆ ಒಳ್ಳೆ ಮಕ್ಕಳಾಗಿ ಒಳ್ಳೆ ತಂದೆ ತಾಯಿ ಆಗ್ಬೇಕು. ಮುಂಚಿನ ದಿವಸದಲ್ಲಿ ಅವ್ರು ಒಳ್ಳೆ ತಂದೆ ತಾಯಿ ಆಗ್ಬೇಕಲ್ಲ, ಅದಕ್ಕೆ ಬೇಕಾಗಿರುವಂತದ್ದು ಒಳ್ಳೆ ಪದ್ಧತಿಯಲ್ಲಿ ಪಾಲನೆ ಮಾಡ್ಬೇಕು. ಇಲ್ಲಾಂದ್ರೆ ಯಾವ ತರ ಬೇಕಾದ್ರೆ ಆ ತರ ನಡ್ಕೊಂಡಿದ್ರೆ ಮುಂದಿನ ದಿವಸದಲ್ಲಿ ಅವ್ರಿಗೆ ಎಲ್ಲಾ ತೊಂದರೆಗಳು, ಈಗ ಪ್ರತಿಯೊಂದು ತೊಂದರೆಗಳು ಶುರು ಆಗ್ಬಿಡ್ತದೆ ಅಲ್ವಾ. ಇದೆಲ್ಲ ನಾವು ಸ್ವಲ್ಪ ಗಮನಿಸ್ಕೊಂಡು ಈ ಆಕ್ಯುಪ್ರೆಷರ್ ಜೊತೆಗೆ ಈ ನಾವು ಪಾಲನೆ ಮಾಡುವಂತ ವಿಧಾನಗಳು ಸರಿಯಾಗಿ ಇಟ್ಕೊಂಡ್ರೆ ಸಾಕು. ಆರೋಗ್ಯ ಮತ್ತೆ ಆನಂದವಾದ ಜೀವನವನ್ನು ಅವರು ಅಳವಡಿಸ್ಕೋಬಹುದು, ತೊಂದರೆ ಇಲ್ಲ. ಓಕೆ. ಈಗಾಗ್ಲೇ ನಮ್ಮ ಮನೆಯಲ್ಲಿ ನಮ್ಮ ಮೊಮ್ಮಕ್ಕಳು ಹೇಳ್ತಾ ಇದ್ದಾರೆ. ಮೊಮ್ಮಕ್ಕಳು ಇಬ್ರು ಒಬ್ಳು 8th, ಒಬ್ಳು 9th. ಅಂದ್ರೆ ಅವರಲ್ಲಿ ಹಾವಭಾವ ಹೇಗಿರುತ್ತೆ ಅನ್ನೋದನ್ನ ಅವ್ರು ಈಗಾಗಲೇ ಗುರ್ತು ಮಾಡ್ಕೊಳ್ತಾ ಇದ್ದಾರೆ. ಈ ತರ ಹೀಗೀಗ್ ಮಾಡ್ತಾ ಇದ್ದಾರೆ, ಹೀಗ್ ಮಾಡೋದು ಇದು ಒಳ್ಳೇದ, ಇದು ಕೆಟ್ಟದ್ದ ಅಂತ ಈ ಪಾಯಿಂಟ್ಸ್ ಸಕ್ರಿಯಗೊಳಿಸ್ಕೊಂಡಿದ್ರೆ ಅವ್ರಿಗೆ ಹೇಳ್ಬೇಕಾದ್ರೆ ಅವ್ರ ಗುಣಗಣಗಳು ಲಕ್ಷಣಗಳು ಚೆನ್ನಾಗಿರ್ತದೆ. ಹೌದು, ಸ್ವಲ್ಪ ಪರಿವರ್ತನೆ ಬರ್ತಾ ಇದೆ ಅವರಲ್ಲಿ. ಹೌದು, ಖಂಡಿತ ಬರ್ತದೆ. ಓಕೆ, ಧನ್ಯವಾದ. ನಮಸ್ತೆ. ರೈಟ್. ದೊಡ್ಡಗೌಡ್ರು ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ಇವತ್ತಿನ ದಿನದ್ದು ತುಂಬಾ ಚೆನ್ನಾಗಿತ್ತು ಸರ್. ಯಾಕಂದ್ರೆ ಇದು ಜ್ಞಾನ ಎಲ್ಲೂ ಸಿಗಲ್ಲ ಸರ್. ಯಾಕಂದ್ರೆ ಈ ಮಾತಾಡಕ್ಕೆ ಹಿಂಜರಿತಾರೆ, ಡಾಕ್ಟರ್ ಹತ್ರನು ಹೇಳಕ್ಕೂನು ಬರಲ್ಲ. ಎಲ್ಲಾ ಅಂದ್ರೆ ಒಳಗಡೆನೆ ಇಟ್ಕತ್ತಾರೆ, ಏನ್ ಅನ್ಕೋತಾರೋ ಏನಂತಾರೋ, ಸಮಾಜ ಏನನ್ನತ್ತ ಅಂತ. ಇದು ನಮ್ಗೆ ಮುಂಚೆನೆ ಎಲ್ಲಾರ್ಗು ಗೊತ್ತಿದ್ರೆ ಇನ್ನು ಚೆನ್ನಾಗಿರೋದು. ಪರವಾಗಿಲ್ಲ, ಇನ್ ಅಟ್ಲೀಸ್ಟ್ ಇನ್ ಮುಂದ್ಕಿನಾದ್ರೂ ನಾವು ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಮತ್ತೆ ಸರ್, ಇವಾಗ ಮಕ್ಳಾಗಿಲ್ಲ ಅಂತ ತುಂಬಾ ಎಷ್ಟೋ ಜನ ದುಡ್ಡು ಪೀಕ್ತಾರೆ. ಅಂದ್ರೆ ಅವರು ಡಾಕ್ಟ್ರ ಇಲ್ವಾ ಅನ್ನೋದೇ ಗೊತ್ತಿರಲ್ಲ. ಏನೋ IRF ಅನ್ಕೋತಾರೆ, ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಕಳೀತಾ ಇದಾರೆ ಸರ್ ಹೊರಗಡೆ. ತುಂಬಾ ನೋವಾಗುತ್ತೆ. ಅದ್ರಲ್ಲಿ ನಮ್ಮರು ಒಬ್ರು ಇದಾರೆ, ತುಂಬಾ ದೇವ್ರು ಮಾಡ್ತಾರೆ, ನಾನು ಹೇಳಿದ್ರು ಕೇಳಲ್ಲ. ದೇವ್ರು ಮಾಡ್ತಾರೆ, ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಎಲ್ಲೂನು ಅವ್ರಿಗೆ ಸಕ್ಸಸ್ ಕಾಣ್ತಾರೆ. ಏನ್ ಮಾಡ್ಬೋದು ಸರ್ ಅವ್ರಿಗೆ? ಏನ್ ಮಾಡ್ಬೋದು ಅಂದ್ರೆ, ಮೊದಲನೇದು ಮಾಡ್ಬೇಕಾಗಿರೋದು ಈಗಾಗ್ಲೇ ಹೇಳಿದ್ವಲ್ಲ, ಅವರು ಇಂತ ಯಾವ್ದನ್ನ ಪುರುಷರು, ಎಸ್ಪೆಷಲಿ ಪುರುಷರು ಇಂತ ತಪ್ಪುಗಳು ಏನಾದ್ರು ಮಾಡ್ತಾ ಇದ್ರೆ ಖಂಡಿತವಾಗಿ ಅದು ತ್ಯಜಿಸ್ಬೇಕು. ಅಂದ್ರೆ ಅವ್ರು ಸರಿಯಾದ ಅವ್ರ ವೀರ್ಯಕಣಗಳು ವೇಸ್ಟ್ ಮಾಡಬಾರ್ದು. ಇನ್ನೊಂದು ಬಲವಾಗಿರ್ಬೇಕು ವೀರ್ಯಕಣಗಳು. ಅದಕ್ಕೆಲ್ಲ ಏನ್ ಬೇಕಾಗತ್ತಂದ್ರೆ, ಒಂದು ಇಷ್ಟುವರೆಗೂ ಮಾಡಿರೋ ತಪ್ಪುಗಳಿದ್ರೆ ನಿಲ್ಲಿಸ್ಬೇಕು. ಎರಡನೇದೇನಂದ್ರೆ, ಈ ಪಾಯಿಂಟ್ಗಳು, ಈ ಸೆಕ್ಸ್ ಗ್ಲ್ಯಾಂಡ್ಸ್ ಆಕ್ಟಿವೇಟ್ ಮಾಡ್ಕೋಬೇಕು. 11 to 15, 11 to 15 ಮತ್ತೆ 16 ಪಾಯಿಂಟ್. ಈ ಪಾಯಿಂಟ್ಗಳು ಸರಿಯಾಗಿ ಸಕ್ರಿಯಗೊಳಿಸ್ಕೋಬೇಕು, ಪ್ರತಿದಿನ ಸಕ್ರಿಯಗೊಳಿಸ್ಕೋಬೇಕು. ಅದೊಂದು. ಮೂರನೇ, ಅದೇ ಈ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಮೂರನೇದು, ಈ ಮಾವಿನ ಪಿಲ್ಲೆ ಅಂತ ಒಂದು ರೈಸ್ ಜಾತಿ ಇದೆ, ಅಂದ್ರೆ ಅಕ್ಕಿ ಜಾತಿ. ಓಕೆ, ಮಾವಿನ ಪಿಲ್ಲೆ ಅಂತ ಒಂದು ರೈಸ್ ಇದೆ. ಅದು ಸೇವನೆ ಮಾಡಿದ್ರೆ 3 ತಿಂಗಳು ಸೇವನೆ ಮಾಡಿದ್ರೆ ಖಂಡಿತವಾಗಿ ಮಕ್ಕಳಾಗ್ತಾರೆ ಅವ್ರಿಗೆ. ಮಾವಿನ ಪಿಲ್ಲೆ ಅಂತ ರೈಸ್ ಅಲ್ವಾ? ಹೌದು, ಮಾವಿನ ಪಿಲ್ಲೆ ಸಾಂಬ ಅಂತ ರೈಸ್ ಇದೆ ಒಂದು. ಆ ಮಾವಿನ ಪಿಲ್ಲೆ ರೈಸ್ ಅನ್ನೋದು ಹೆಂಗೆ ಅಂದ್ರೆ, ಅದು ನಮ್ಮ ಒಂಥರ ನಾಟಿ ಅಕ್ಕಿ ಜಾತಿ ಅದು. ಓಕೆ, ಅಕ್ಕಿಯಲ್ಲಿ ಸೋನಾ ಮಸೂರ ಅದು ಯಾವ್ದೋ ಈ ಹೈಬ್ರಿಡ್ ಜಾತಿ ಇದೆ, ಅದೆಲ್ಲ ಆಗಲ್ಲ. ಇದು ವಿಶೇಷವಾಗಿ ತಮಿಳುನಾಡಲ್ಲಿ ಬೆಳೆಸ್ತಾರೆ. ಓಕೆ, ಸೊ ಅದನ್ನು ಸ್ವಲ್ಪ ಕಾಸ್ಟ್ಲಿ ಇರತ್ತೆ, ಸ್ವಲ್ಪ ಗಟ್ಟಿಯಾಗಿರತ್ತೆ. ಅದನ್ನು ನೆನೆಸ್ಕೊಂಡೆ ರಾತ್ರಿ ನೈಟ್ ಎಲ್ಲ ನೆನೆಸಿ, ನೀರಲ್ಲಿ ನೆನೆಸಿ ಬೆಳಗ್ಗೆ ಅದು ಕುಕಿಂಗ್ ಮಾಡ್ಕೋಬೇಕು, ಅಡಿಗೆ ಮಾಡ್ಬೇಕು. ಈ ಮಿಲೆಟ್ಸ್ ಯಾವ ತರ ನೆನೆಸ್ತೀವಿ ಆ ತರ. ಅದ್ರ ಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನೀವು ಅದು ಅವ್ರಿಗೆ ಹೇಳಿ. ಒಂದು ಏನಿಲ್ಲ, ಅವ್ರು ಒಂದೇ ಅಲ್ಲ, ಸೊ ಹೊಸಾಗಿ ಯಾರನ್ನ ಮದುವೆ ಆದ್ರೆ ಅವರು ಈ ರೈಸ್ ಕೊಡಿ ಸಾಕು. ಈ ರೈಸು ಒಂದು 3 ತಿಂಗಳು ಕೊಡಿ, ಅವ್ರಿಗೆ ಬಂಜೆತನ ಇರಲ್ಲ. ಖಂಡಿತ ಆಲ್ರೆಡಿ 8-9 ವರ್ಷ ಆಗಿದೆ ಸರ್ ಅವ್ರ ಮದುವೆ. ಆದ್ರೂ ಆಗ್ತಾರೆ 15 ವರ್ಷ ಆದ್ಮೇಲೆ ಆಗಿದ್ದಾರೆ. ಈ ರೈಸಿಂದ ಮತ್ತೆ ಈ ಆಕ್ಯುಪ್ರೆಷರ್ 2 ಮಾಡ್ಕೊಳಕ್ಕೆ ಸಾಕು ಅವ್ರಿಗೆ. ಹೌದಾ? ನಂಬರ್ ಹೇಳಿ ಸರ್. ಇನ್ನೊಂದು ಮಕ್ಕಳು ಹೆಂಗಿರ್ತಾರಂದ್ರೆ, ಒಂಥರ 3 kgs ವೆರಿ ಸ್ಟ್ರಾಂಗ್ ಮಕ್ಕಳು. ಇನ್ನೊಂದು ಅವರು ಮಕ್ಕಳದು ಇನ್ನೊಂದು ಹೇಳ್ಬೇಕಂದ್ರೆ, ಇನ್ನೊಂದು ಆ ಟೈಮಲ್ಲಿ ನೀವು ಬಹಳ ಇಂಪಾರ್ಟೆಂಟ್ ಅಂದ್ರೆ ಏಟು ತುಪ್ಪ ಜಾಸ್ತಿ ಸೇವನೆ ಮಾಡ್ಬೇಕು.
ಹ್ಮ್ ಯಾವುದೇ ನಾನ್ ವೆಜಿಟೇರಿಯನ್ ತಗೋಬಾರ್ದು. ಓಕೆ ಓಕೆ ಏಟು ತುಪ್ಪ, ಮತ್ತೆ ಈ ಅಗ್ನಿಹೋತ್ರ, ಇನ್ನು ಬೇಕಾದ್ರೆ ಅಗ್ನಿಹೋತ್ರ ಮಾಡೋದು, ಧ್ಯಾನ ಮಾಡೋದು, ಮತ್ತೆ ಈ ಮಾವಿನ ಪಲ್ಯ ರೈಸು ಇದು ಸೇವನೆ ಮಾಡೋದು. ಇಷ್ಟು ಮಾಡಿದ್ರೆ 3 ತಿಂಗಳು 4 ತಿಂಗಳಲ್ಲಿ ಅವ್ರ ಗುಣ ಆಗುತ್ತೆ ನೋಡಿ. ಸರಿ ಸರ್, ಹೇಳ್ಕೊಡ್ತೀನಿ ಅವ್ರಿಗೆ. ಹೌದು, ಇಲ್ಲ ಒಂದ್ಸಲಿ ನಿಮ್ ಸೆಂಟ್ರಿಗೆ ಕಳ್ಸೋಣ ಅಂತ ನಾನು ಕಳಿಸಿ, ನಿನ್ನೆನೆ ಚರ್ಚೆ ಮಾಡ್ತಿದ್ದೆ. ಕಳಿಸಿ. ಶನಿವಾರ ಐತಿ ಅಂತ ಹೇಳ್ತಿದ್ರಲ್ಲ, ಶನಿವಾರ ಹೌದು, ಕರ್ಕೊಬರೋಣ, ನಾನು ಬಂದಂಗ ಆಗುತ್ತೆ, ಕರ್ಕೊಂಡು ಅವ್ರನ್ನ ಬನ್ನಿ, ಕರ್ಕೊಬ ಖಂಡಿತ. ಹ್ಮ್ ನೋಡ್ತೀನಿ. ಅವ್ರದ್ದು ರೈಸ್ ಅವ್ರ ನಂಬರ್ ಹೇಳಿ ಸರ್ ಒಂಚೂರು. ನಾನು ಆಮೇಲೆ ಕಳಿಸ್ತೀನಿ, ನನ್ನ ಮೊಬೈಲಲ್ಲಿ ಕಳಿಸ್ತೀರಾ? ಇರ್ತದೆ. ಹಾ, ಸರಿ ಸರ್. ಸರ್ ಅದು ಟ್ರೈಬ್ಸ್ ಉದಕಮಂಡಲ ಆ ರೀಜನ್ ಅಲ್ಲಿ ಇದಾರಲ್ಲ ಸರ್ ಅವರು? ಉದಕಮಂಡಲ ಊಟಿ ಇದೆಯಲ್ಲ ಸರ್, ಆ ರೀಜನ್ ಅಲ್ಲಿ ಇದಾರೆ ಅನ್ಸುತ್ತೆ ಸರ್ ಆ ಟ್ರೈಬ್ಸ್. ರೀಜನ್ ಮತ್ತೆ ಇಲ್ಲ, ತಮಿಳ್ನಾಡಲ್ಲಿ ಸಿಗತ್ತೆ ಅದು. ಪರ್ಟಿಕ್ಯುಲರ್ಲಿ ಇಲ್ಲಿ ಆಂಧ್ರ ಅಲ್ಲಿ ಒಬ್ರು ಇದ್ದಾರೆ ಪರ್ಸನ್, ಅವರಿಂದ ನಾನು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕೊಡ್ತೀನಿ. ಅದು ತುಂಬಾ ಅತ್ಯಂತ ಅದ್ಭುತವಾಗ ಅಂತ ಈ ನಾಟಿ ಜಾತಿ, ಅದರಿಂದ ಈ ಪರಿಹಾರಗಳು ಸಿಗತ್ತೆ. ಇದೇ ತರನೇ ನಾಟಿ ಜಾತಿಯಲ್ಲೇ ಸುಮಾರಿದೆ, ಆದ್ರೆ ಇದೆಲ್ಲ ನಮ್ಗೆ ಯಾವುದು ಕಾನ್ಸ್ ಅಂತಂದ್ರೆ ಆ ತರ ಪರಿಸ್ಥಿತಿ ತಂದು ಕೊಟ್ಟಿದ್ದಾರೆ ಯಾರು, ಗವರ್ನಮೆಂಟು ಈ ಗೊಬ್ಬರ ಕಂಪನಿಗಳಿದೆಲ್ಲ ಎಲ್ಲರೂ ಸೇರ್ಕೊಂಡು ನಮ್ಗೆ ಯಾವುದು ಇಂಥ ತಿಳುವಳಿಕೆ, ಒಳ್ಳೆ ಮಾಹಿತಿ ಬರಬಾರ್ದು, ನಮ್ಮ ಹತ್ರ ಬರಬಾರ್ದು ಅಂತ ಪರಿಸ್ಥಿತಿ ನೋಡಿದ್ದಾರೆ. ಅದಕ್ಕೆ IVF ಸೆಂಟರ್ಸ್ಗೂ ಇಲ್ಲಿಗೆ ಹೋಗಿ ಅಂತ ಹೆಚ್ಚು ಪ್ರೋತ್ಸಾಹ ಮಾಡೋದು. ಇಲ್ಲಿ ನಾವಿರೋ ಏರಿಯಾದಲ್ಲಿ ಸರ್ ಒಂದು IVRF ಹ್ಮ್ ಅಂದ್ಬಿಟ್ಟು ಒಂದು ಸೆಂಟರ್ ಓಪನ್ ಮಾಡಿದ್ರು ಬಸವೇಶ್ವರ ನಗರದಲ್ಲಿ. ಹ್ಮ್ ತುಂಬಾ ಪ್ರಚಾರ ಇತ್ತು ಅಂದ್ರೆ ಕೊನೆಗೆ ನೋಡಿದ್ರೆ ಅವ್ರು ಡಾಕ್ಟ್ರೇ ಅಲ್ಲ ಯಾರುನು. ಹ್ಮ್ ಹ್ಮ್ ಅಲ್ಲಿ ಯಾರ್ಗಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಲೂಟಿ ಮಾಡಿ ಎಷ್ಟು ಜನನ ಲೈಫ್ ಹಾಳು ಮಾಡಿದಾರ ಗೊತ್ತಿಲ್ಲ ನಮ್ಗೆ. ಅದೇ, ಕೇಳೇ ಬೇಜಾರಾಗಿ ಹೋಗ್ಬಿಡ್ತು. ಸೊ ಇಷ್ಟು ಅದೇ. ಅದು ಮೇನ್ ರೋಡ್ ಅಲ್ಲಿ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇದೆ. ಯಾರಿಗೂ ಅನ್ಸುತ್ತೆ ಏನು ಸುಳ್ಳು ಹೇಳ್ತಾರೆ ಅಂತ. ಅಲ್ಲಿಗೆ ಹೋದ್ರೆ ಬೇರೆ ಏನು ಟ್ರೀಟ್ಮೆಂಟ್ ಇಲ್ಲ, 1 ಲಕ್ಷ 2 ಲಕ್ಷ 3 ಲಕ್ಷ, ಕೊನೆಗೆ ಹ್ಮ್ ನೋಡಿದ್ರೆ ಏನೂ ಇಲ್ಲ. ಏನಂದ್ರೆ ಏನೂ ಇಲ್ಲ, ಸುಮ್ನೆ ಪ್ರಚಾರದಲ್ಲಿ ಈ ರಾಜಕೀಯ ವ್ಯಕ್ತಿಗಳು ಇಟ್ಕೊಂಡು ಸ್ವಲ್ಪ ಪ್ರಚಾರ ಮಾಡ್ಕೊಂಡು ದುಡ್ಡು ಲೂಟಿ ಮಾಡ್ತಾರೆ ಸರ್. ತುಂಬಾ ಏನಿಲ್ಲ, ಬೇಜಾರಾಗ. ಒಂದೇನಂದ್ರೆ ನಮ್ಮ ಸಮಗ್ರ ಜೀವನ ಶೈಲಿ, ಆಕ್ಯುಪ್ರೆಷರ್ ಪಾಯಿಂಟ್ಸ್ 11 to 15 ಮತ್ತೆ 16 ಇದು ಸಕ್ರಿಯಗೊಳಿಸ್ಕೊಂಡದು, ಇಷ್ಟು ಮಾತ್ರ ಮಾಡ್ಬೇಕಾಗತ್ತೆ. ಇನ್ನು ಹೇಳ್ಬೇಕಂದ್ರೆ ಈ ಏಟು ತುಪ್ಪ, ಹ್ಮ್. ಈ ನಾವು ಹೇಳುವಂತ ಆಹಾರ ವಿಧಾನಗಳು, ಸ್ವಲ್ಪ ಅಗ್ನಿಹೋತ್ರ ಮಾಡೋದು, ಇದೆಲ್ಲ ಮಾಡ್ತಾ ಹೋದ್ರೆ ಈ ಬಂಜೆತ ಅನ್ನೋದು ಆಟೋಮೆಟಿಕ್ ಹೋಗುತ್ತೆ. ಧ್ಯಾನ ಮಾಡ್ತಾ ಇರ್ಬೇಕು, ಪ್ರತಿಯೊಂದು ದಿವಸ ಧ್ಯಾನ, ಆ ಕನಿಷ್ಠ ಪಕ್ಷ ಒಂದು ಗಂಟೆ ಧ್ಯಾನ ಮಾಡ್ಬೇಕು. ಅಷ್ಟು ಮಾಡಿದ್ರೆ ಸಾಕು. ಅವ್ರು ಇದೇ ಟ್ಯಾಬ್ಲೆಟ್ಸ್ಗಳು, ಇನ್ನೇನು ಟ್ಯಾಬ್ಲೆಟ್ಸ್ ಬೇಕಾಗಿಲ್ಲ. ಟ್ಯಾಬ್ಲೆಟ್ಸ್ಗೆನೆ ಇಲ್ಲಾಂದ್ರೆ 10,000 ರೂಪಾಯಿ 12,000 ರೂಪಾಯಿ ಹಾಕ್ತಾ ಇದಾರೆ ಅವರು. ಹೌದು, ಅದೆಲ್ಲ ಆಮೇಲೆ ಏನು ಈಗ ಬೇಕಾಗಿಲ್ಲ. ಮೊನ್ನೆ ಹೋದ ವರ್ಷದಲ್ಲಿ 3 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದಾರೆ IVRF ಅಂತ, ಅಲ್ಲೂ ಸಕ್ಸಸ್ ಆಗಿಲ್ಲ ಅಂತ. ಆಗಲ್ಲ. ಈಗ ಮತ್ತೆ ದೇವ್ರು ಅಂತ ಹೋಗ್ತಾವ್ರೆ. ನಾನು ಹೇಳ್ತಾ ಇದೀನಿ ಅದೆಲ್ಲ ಏನಿಲ್ಲ, ವೈಜ್ಞಾನಿಕವಾಗಿ ತಿಳ್ಕೊಳ್ಳಿ ಅಂದ್ರೆ ಹೌದು, ಗಮನ ಕಮ್ಮಿ ಅವ್ರಿಗೆ. ಇನ್ನೊಂದ್ರೆ ನಂಬೋದ್ ಕಡಿಮೆ, ಏನೋ ಹೇಳ್ತಾರೆ ಇವ್ರು ಅಂತ. ಹೌದು. ಇಷ್ಟು ಮಾಡಿದ್ರೆ ಸಾಕು. ಇದೇ ಅವ್ರಿಗೆ ಟ್ಯಾಬ್ಲೆಟ್ಸ್ಗಳು ಇಷ್ಟೇ ಇರೋದು, ಬೇರೆ ಟ್ಯಾಬ್ಲೆಟ್ ಯಾವುದಿಲ್ಲ. ಸರಿ ಸರ್, ಸರಿ. ರೈಟ್, ಥ್ಯಾಂಕ್ ಯು ಸರ್, ಧನ್ಯವಾದ. ರೈಟ್. ಪುರುಷೋತ್ತಮ ಅವರೇ ಮಾತಾಡಿ. ರೈಟ್, ಓಕೆ. ಸ್ನೇಹಿತರೆ, ಯಾರಾದ್ರೂ ಮಾತಾಡ್ಬೇಕಂದ್ರೆ ನೀವು ಮಾತಾಡಿ. ಹೇಳಿ. ಸರ್ ನಾನು ಧ್ಯಾನ ಮಾಡ್ತಾ ಇರ್ತೀನಿ ಸರ್, ಒಂದ್ 10 ನಿಮಿಷ 15 ನಿಮಿಷ ಮಾಡಕ್ ಹೋದ್ರುನು ಒಂದ್ ಟೈಪ್ ಬೇಸರ ಆಗುತ್ತೆ. ಆಮೇಲೆ ಬೇಸರ ಆಗಿ ಹೋಗ್ಲಿ ಬಿಡಪ್ಪ, ಬೆನ್ನು ಬರುತ್ತೆ. ಆಮೇಲೆ ನಾಳೆ ಮಾಡೋಣ ಕಂಟಿನ್ಯೂ ಮಾಡೋಣ ಬಿಡಪ್ಪ ಅಂತೇಳಿ ಬಿಟ್ರೆ ಮತ್ತೆ ನಾಳೆಯಿಂದ ಮಾಡಕ್ ಆಗಲ್ಲ ಸರ್. ಇಲ್ಲ, ಬೆನ್ನು ಬಂದ್ರು ಹಾಗೆ ಕೂತ್ಕೊಳ್ಳಿ. ಬೆನ್ನು ನಿಮ್ಗೆ ಹೋಗಕ್ಕೇನೆ ಧ್ಯಾನ ಮಾಡ್ಬೇಕಂತ ಹೇಳ್ತಾ ಇರೋದು. ಓಕೆ, ಬೆನ್ನು ಬರ್ತಾ ಇದೆ ಅಂದ್ರೆ ಅರ್ಥ ಏನಂದ್ರೆ ಅಲ್ಲಿ ಆ ನಾಡಿ ಹೊರಗಡೆ ಗಂಟುಗಳಿದೆ, ಬ್ಲಾಕ್ಸ್ ಇದೆ ಅಂತ ಅರ್ಥ. ಅದು ನಾವು ವಾಸಿ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಯಾವಾಗ ವಾಸಿ ಮಾಡ್ಕೊಳಕ್ಕಾಗತ್ತೆ? ಮತ್ತೆ ನೀವು ಯಾವ್ದೋ ಒಂದು ಮೆಡಿಸಿನ್ ಹೋಗ್ಬೇಕು, ಇನ್ನೊಂದು ಮಾಡ್ಬೇಕಾಗತ್ತೆ, ಅದೆಲ್ಲ ಬೇಕಾಗಿಲ್ವಲ್ಲ ನಿಮ್ಗೆ. ಬೆನ್ನು ನೋವು ಬರ್ತಾ ಇದೆ ಸಹಿಸ್ಕೊಳ್ಳಿ, ಸ್ವಲ್ಪ ತಾಳ್ಮೆ, ಹಾಗೆ ಸಹಿಸ್ಕೊಳ್ಳಿ. 1 ದಿವಸ 2 ದಿವಸ ಹಾಗೆ ಮಾಡ್ತಾ ಹೋಗಿ, ನಿಮ್ಗೆ ಆ ಬೆನ್ನು ಖಂಡಿತ ಪೂರ್ತಿ ಹೋಗ್ಬಿಡ್ತದೆ. ಇಲ್ಲಾಂದ್ರೆ ಮುಂದಿನ ದಿವಸ ಬರೋಂತ ಅವಕಾಶ ಹೆಚ್ಚಿದೆ ನಿಮ್ಗೆ. ಅದು ಸಹಿಸ್ಕೊಂಡು, ಈಗ ನೋಡಿ ಕುಂತಾನೆ ಕೆಲಸ ಮಾಡ್ತಾನೆ, ಅದಕ್ಕೋಸ್ಕರ ಬರ್ತಾ ಇರ್ಬೋದು ಅಂತ ವಿಚಾರ ಸರ್. ಒಂದು ಯಾವ್ದು ಡೈಲಿ ಕುಂತ ಕೆಲಸ ಮಾಡ್ತೀವಲ್ಲ ಸರ್, ಮೊಬೈಲ್ ಶಾಪ್ ಅಲ್ಲಿ ಕುಂತ ಕೆಲಸ ಮಾಡ್ಬೇಕಲ್ಲ ಸರ್, ಅದಕ್ಕೋಸ್ಕರ ಖಂಡಿತ ಅದೇ ಈಗಾಗಲೇ ಹೇಳಿದ್ನಲ್ಲ ನಾವು, ಈ ಲೋಯರ್ ಬ್ಯಾಕ್ ಅಂತ ಹೇಳ್ತೀವಿ. ಅದು ಲೋಯರ್ ಬ್ಯಾಕ್ ಅಂದ್ರೆ ನಿಮ್ಗೆ ಕೆಳಗಡೆ L1 L2 L3 L4 L5 ಇದೆ. ಅಲ್ಲಿ ಕೂತ್ಕೊಂಡು ಕೆಲಸ ಮಾಡುವಾಗ ಹೆಚ್ಚು ಬರ್ತದೆ ಇದೆಲ್ಲ. ಈಗಾಗಲೇ ಪರಿಹಾರಗಳು ಹೇಳಿದ್ವಿ, ಅದೊಂದು ಪರಿಹಾರ ಮಾಡ್ಕೊಳ್ಳಿ. ನಿಮ್ಗೆ ಲೋಯರ್ ಬ್ಯಾಕ್ ಪೇನ್ ಏನೇ ಬಂದ್ರು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ನಾವು. ಓಕೆ.
ಓಕೆ, ಮುದ್ರಾ ಹೇಳಿದ್ವಿ, ಆಕುಪ್ರೆಷರ್ ಹೇಳಿದ್ವಿ, ಎಷ್ಟು ಬೇಕಂದ್ರೆ ಅಷ್ಟು ಇದೆ ಪರಿಹಾರಗಳು, ಅಷ್ಟ್ ಸಾಕು ನಿಮ್ಗೆ. ಆಮೇಲೆ ಧ್ಯಾನ ಮಾಡ್ತಾ ಹೋದ್ರೆ ಅದು ಏನಾದ್ರೂ ಈಗಾಗ್ಲೇ ನಮ್ಮ ಒಳಗಡೆ ನಾಡಿ ಒಳಗಡೆ ಗಂಟುಗಳಿದ್ರೆ ಗಂಟುಗಳನ್ನು ತೊಲಗಿಸ್ತದೆ, ಅದೇ ಸ್ವಚ್ಛಗೊಳಿಸ್ತದೆ. ಮುಂದಿನ ದಿವಸ ನಿಮ್ಗೆ ಅಂತ ವ್ಯಾಧಿಗಳು ಯಾವುದೇ ಬರಲ್ಲ. ಎಸ್ ಎಸ್ ಸರ್. ಓಕೆ, ಓಕೆ ಸರ್. ಸ್ವಲ್ಪ ತಾಳ್ಮೆದಿಂದ ಮಾಡ್ಕೊಂಡು ಹೋಗಿ. ಓಕೆ ಸರ್. ರೈಟ್, ಥ್ಯಾಂಕ್ ಯು. ಮಾತಾಡಿ. ರವಿ ಗೌಡ ಅವ್ರು ಮಾತಾಡಿ. ನಿಮ್ದು ಅನ್ಮ್ಯೂಟ್ ಆಗಿಲ್ಲ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಧ್ಯಾನ ಮಾಡ್ಬೇಕಾದ್ರೆ ಸರ್ ಹಾ, ಸುಖಾಸನದಲ್ಲಿ ಕುಂತಾಗ ಒಂದ 10 ನಿಮಿಷ ಆದ ನಂತರ 2 ಕಾಲು ಮರಗಟ್ಟದಂಗ ಆಗ್ತಾವ ಸರ್. ಅಂದ್ರೆ ಒಂಥರ ಮತ್ ಸ್ವಲ್ಪ ಬಿಗಿ ಆಗತ್ತಾ, ಒಂದು ಟೈಟ್ ಆಗತ್ತಾ, ಟೈಟ್ ಆಗೋದ? ಹಾ ಸರ್, ಮರಗಟ್ಟದಂಗ ಫುಲ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಲ್ಲ ಸರ್. ಹಾ, ಓಕೆ. ಮತ್ ಸ್ವಲ್ಪ ಇಷ್ಟು ಚಾಚಿದಾಗ ಮತ್ ಇದಾಗತ್ತೆ ಸರ್. ಏನಿಲ್ಲ ಅಂದ್ರೆ ಅದಕ್ಕೆ ಏನಾಗತ್ತೆ ಗೊತ್ತಾ, ಈ ಪರಿಹಾರ ಇದೆಲ್ಲ ಏನಂದ್ರೆ ಧ್ಯಾನದಲ್ಲಿ ಯಾವುದೇ ತೊಂದರೆಗಳು ಬರ್ತಾ ಇದೆ ಅಂದ್ರೆ ಧ್ಯಾನದಲ್ಲಿ ಕುತ್ಕೊಳ್ಳುವಾಗ ಯಾವ ತೊಂದರೆ ಅಂದ್ರೆ ಒಳಗಡೆ ಇರುವಂತ ಈ ನಾಡಿಗಳು ಒಳಗಡೆ ಇರುವಂತ ಗಂಟುಗಳು ಕ್ಲೀನ್ ಆಗ್ತಾ ಇದೆ ಅಂತ ಅರ್ಥ. ಅಷ್ಟೇ. ಆ ಸ್ವಲ್ಪ ಸಹಿಸ್ಕೋಬೇಕು ನಾವು, ಸ್ವಲ್ಪ ಸಹಿಸ್ಕೊಂಡು ಹಾಗೆ ಮಾಡ್ತಾ ಹೋದ್ರೆ, ಕಂಟಿನ್ಯೂ ಮಾಡಿದ್ರೆ ಅದು ಪೂರ್ತಿ ವಾಸಿ ಆಗತ್ತೆ. ನೀವು ಡಿಸ್ಕಂಟಿನ್ಯೂ ಮಾಡಿದ್ರೆ ಮತ್ತೆ ಶುರು ಆಗುತ್ತೆ ಆತರ. ಅದನ್ನ ಕಾಲ್ ತೆಗಿದ ಹಂಗ ಕುಂದ್ರು ಹಾಗೆ ಕೂತ್ಕೊಳ್ಳಿ, ಸಾಧ್ಯವಾದ ಹಾಗೆ Okay, ಕೂತ್ಕೊಳ್ಳಿ. ಇನ್ನು ತಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಸಾಚ್ಕೊಂಡು ಮತ್ತೆ ಕೂತ್ಕೊಳ್ಳಿ. ಓಕೆ ಸರ್. ಅದು Thank you, sir. ಒಂದ್ ದಿವಸ 2 ದಿವಸ ಪ್ರಕ್ರಿಯೆ ಎಲ್ಲ ಇದು. ಒಂದು 41 ದಿವಸ ನಿರಂತರವಾಗಿ ಇದು ಮಾಡ್ತಾ ಹೋದ್ರೆ ಅವಾಗ ನಿಮ್ಗೆ ಪರಿಹಾರ ಸಿಗ್ತದೆ. ಓಕೆ ಸರ್. ಪರಿಹಾರಗಳು ಹೆಂಗಿರ್ತದೆ ಅಂದ್ರೆ ಇಡೀ ಜೀವನದಲ್ಲೇ ನಿಮ್ಗೆ ಇನ್ನೇನು ಬೇರೆ ಬೇಕಾಗಿಲ್ಲ. ಹ್ಞೂ ಸರ್. ನಿಮ್ಗೆ ಯಾವ್ದ ಬಗ್ಗೆ ತಿಳ್ಕೊಳಕ್ಕೆ ನಿಮ್ಗೆ ಏನ್ ಬೇಕಾಗಿಲ್ಲ, ಅಂತ ಅದ್ಭುತವಾದ ಫಲಿತಗಳು ಸಿಗತ್ತೆ ಧ್ಯಾನದಲ್ಲಿ. ಓಕೆ ಸರ್. ಓಕೆ, ನಮಸ್ಕಾರ. ಸಾವಿತ್ರಿ ಅವರೇ, ಹೇಳಿಮ್ಮ. ಸಾವಿತ್ರಿ ಅವರೇ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ಇದು ಚಿಕ್ಕ ಮಗು ಇದ್ದಾಗಂದನ ರೀ, ನಮ್ಮ ಒಬ್ಬ ಇಲ್ಲಿ ಹುಡುಗನಿಗೆ ಲಾಲಾರಸ ಅಂದ್ರೆ ಲಾಲಾಜಲ ಬೀಳ್ಬಾರ್ದು ಅಂತ ಹೇಳ್ತಾರ್ರಿ. ಮಕ್ಕೊಂಡಾಗ ಬೀಳತೈತ್ರಿ ಅದು. ಹೌದು ಹೌದು, ಅದು ಏನ್ ಕಾರಣ ಅದು ಹಾಗಾಗ್ಬೇಕಾದ್ರೆ? ಅದೇ ಈಗ ಹೇಳಿದ್ನಲ್ಲ, ಅವರು ಒಳಗಡೆ ಈ ಅಂತಸ್ರಾವಿಕ ಬಂಧುಗಳು ಇದೆಲ್ಲ ಸರಿಯಾಗಿ ಕೆಲಸ ಮಾಡಲ್ಲ. ಅವಾಗ ಲಾಲಾಜಲ ಆಚೆ ಕಡೆ ಹೋಗೋದು ಇದೆಲ್ಲ ಆಗ್ತಾ ಇರ್ತದೆ. ಅದು ಹೋಗ್ಬಾರ್ದು, ಅದಕ್ಕೂ ನಾವು ಟ್ರೀಟ್ಮೆಂಟ್ ತಗೊಲೇಬೇಕು. ಇಲ್ಲಾಂದ್ರೆ ಏನಾಗತ್ತೆ ಗೊತ್ತಾ, ಇದು ಒಂಥರ ಒಳ್ಳೆ ಶಕ್ತಿನ ಆಚೆ ಕಡೆ ಕಲ್ಸೋದಾಗ್ತದೆ. ಅದು ಶಕ್ತಿ ಅಂದ್ರೆ ಲಾಲಾಜಲ ಆಚೆ ಕಡೆ ಹೋಗೋದು, ಸೀಮೆನ್ ಅಂದ್ರೆ ವೀರ್ಯ ಆಚೆ ಕಡೆ ಹೋಗೋದು, ಎರಡು ಒಂದೇ. ಅದರಿಂದ ಮುಂದೆ ಏನಾದ್ರು ಸಮಸ್ಯೆ ಆಗ್ಬೋದು? ಹೌದೌದು, ಖಂಡಿತವಾಗಿ ಅದು ಸಮಸ್ಯೆ. ಅಂದ್ರೆ ಅವ್ರ ಒಳಗಡೆ ಶಕ್ತಿ ವಿಹೀನ ಆಗ್ತಾ ಇರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಈ ಅಂತಸ್ರಾವಿಕ ಗ್ರಂಥಿಗಳು ಪ್ರತಿ ದಿವಸ ಬೆಳಗ್ಗೆ ಎದ್ದಿದ ಮೇಲೆ ಒಂದು 5 ನಿಮಿಷ ಕಾಲಿಗೆ, 5 ನಿಮಿಷ ಪಾದಗಳಿಗೆ ಪ್ರೆಸ್ ಮಾಡೋದು. ಪ್ರೆಸ್ ಮಾಡ್ತಾ ಹೋದ್ರೆ ಸ್ವಲ್ಪ 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 ಕರೆಕ್ಷನ್ ಬಂದ್ಬಿಡ್ತದೆ, ಅದು ಆಟೋಮೆಟಿಕ್. ಆಮೇಲೆ 3 ದಿವಸ ಇದು ಕಾರ್ಯಕ್ರಮ ಇಟ್ಟಿರಲ್ರಿ, ಇದು ಬೌದ್ಧ ಪೂರ್ಣಿಮೆಗೆ ರೀ. ಅವಾಗ ನಾವು ಬರ್ಬೇಕಂತ ಹೇಳಿ ನಂದು ವಿಚಾರ ಅದರದು. ಅವಾಗ ಈಗ ಪೇ ಅಂತ ಎಷ್ಟು ಹಿಂಗ ಇದನ್ನ ಅದಲ್ರಿ, ಊಟ ವಸತಿಗಾಗಿ ಇಂತಿಷ್ಟ ಅಂತ ಹೇಳ್ರಿ? ಇಲ್ಲ, ನಿನ್ನೆ ನೈಟ್ ನೀವು ಇದ್ರ ಕಾರ್ಯಕ್ರಮದಲ್ಲಿ? ನೈಟ್ ಇಲ್ಲ, ನಿನ್ನೆ ನೈಟು ಹೇಳಿದ್ವಿ, ನಿನ್ನೆ ಬೆಳಗ್ಗೆನೂ ಹೇಳಿದ್ವಿ. ಏನಿಲ್ಲ, ಅಲ್ಲಿ ಊಟಕ್ಕೆ ಏನಿಲ್ಲ ಚಾರ್ಜಸ್, ಮತ್ತೆ ಉಚಿತ ವಸತಿನೂ ಇರ್ತದೆ. ಉಚಿತ ವಸತಿ ಅಂದ್ರೆ ಟೆಂಟ್ ಅಲ್ಲಿ, ಮತ್ತೆ ಒಂಥರ ಡಾರ್ಮೆಂಟ್ರಿ ಇರ್ತದೆ. ರೂಮ್ ಬೇಕು, ಲಕ್ಸುರಿ ಫೆಸಿಲಿಟಿ ಬೇಕಾದ್ರೆ ಅದಕ್ಕೂ ಚಾರ್ಜ್ ಹೆಚ್ಚು ಬೇರೆಯವರು ಔಟ್ಸೈಡ್ ತಗೋತಾರ ಅವರು. ಇಲ್ಲಾಂದ್ರೆ ನಮ್ಮ ಸಂಸ್ಥೆಯವರು ಮಾಡೋದು ಟೆಂಟ್ ಒಳಗಡೆ, ಮತ್ತೆ ಅಲ್ಲಿರುವಂತ ಪಿರಮಿಡ್ ಒಳಗಡೆ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಅದು ಟೆಂಪರರಿ, ಅಲ್ಲಿ ಮಲ್ಕೋಬಹುದು. ಅಲ್ಲಿ ಉಳ್ಕೊಂಡಕ್ಕೆ ಅವಕಾಶ ಸಿಗತ್ತೆ. ಅದಕ್ಕೂ ಚಾರ್ಜ್ ಕೊಡಲ್ಲ, ಅದು ಫ್ರೀ ಆಗಿರ್ತದೆ. ಆದ್ರೆ ಅದಕ್ಕಿಂತ ಹೆಚ್ಚು ಫೆಸಿಲಿಟಿ ಬೇಕಾದ್ರೆ ದುಡ್ಡು ಪೇ ಮಾಡ್ಬೇಕು. ಇದೊಂದು. ಆಮೇಲೆ ಊಟದು ಫ್ರೀ, ಊಟದು ಮೂರು ಟೈಮ್ನು ಊಟದ ಫ್ರೀ, ಏನ್ ತೊಂದರೆ ಇಲ್ಲ. ಮತ್ತೆ ಕಾರ್ಯಕ್ರಮಗಳು ಫ್ರೀ. ಅಂದ್ರೆ ಬೆಳಗ್ಗೆ ಪ್ರಾತಃ ಕಾಲ ಧ್ಯಾನ ಅದ್ಭುತವಾಗಿರತ್ತೆ, ಸಂಗೀತ ಧ್ಯಾನ 5 ಗಂಟೆ ಶುರುವಾಗಿ 8 ಗಂಟೆವರೆಗೂ ಧ್ಯಾನ ಇರುತ್ತೆ. ಅದೇ ಹಾಗೆ ಒಂದ್ ಸಲ ಬಂದು ಹೋಗಿದೀವ್ರಿ ನಾವು ಅಲ್ಲಿ. ಹಾಗೆ 1 ಗಂಟೆ ಅಲ್ಲಿ ಪಿರಮಿಡ್ ಅಲ್ಲಿ ಕುಂತು ಧ್ಯಾನ ಮಾಡಿ ಹೋಗಿದೀವ್ರಿ. ನಾವು 4-5 ಜನ ಇದ್ದವ್ರಿ ಇವಾಗ. ಆಮೇಲೆ ಈಗ 1-2-3 ಜನ ಬರ್ಬೇಕಂತ ಹೇಳಿ ನಾವು ಮಾತಾಡ್ಕೊಂಡಿವ್ರಿ. ಈಗ ನೀವು ಇದಕ್ ಬನ್ನಿ, ಎಲ್ಲಾರು ಧ್ಯಾನ ಈ ಬುದ್ಧ ಪೂರ್ಣಿಮೆಗೆ 3 ದಿವಸ ಬನ್ನಿ. ಓಕೆ, ಸೊ ಅಲ್ಲಿ ಎಷ್ಟು ಪರಿವರ್ತನೆ ಗೊಳಿಸ್ಕೊಂತೀವಿ ಅಂದ್ರೆ ನಿಜವಾಗಿ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸನ್ನಿವೇಶ ಅದು. ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ಅಂತ ಅನ್ಕೊಂಡು ನಾನು. ಓಕೆ, ಆ 3 ದಿವಸ ಅಲ್ಲಿ ಸ್ಪೆಂಡ್ ಮಾಡಿದ್ರೆ ಸಾಕು ನೀವು.
ಇವಾಗ ತಮ್ಮಿಂದ ಏನು ಧ್ಯಾನದಲ್ಲಿ ಕುಂತಾಗ ಸಾಕಷ್ಟು ಅನುಭವ ಆಗ್ತಾ ಇದಾರೆ ಇದು. ಆಮೇಲೆ ಇಲ್ಲಿ ಏನಾದ್ರು ಕಾರ್ಯಕ್ರಮಕ್ಕೆ ನಾನು ಪ್ರವಚನಕ್ಕಂತ ಹೋಗ್ತೇನ್ರಿ ಇದು. ಅಲ್ಲಿ ಇದರ ಬಗ್ಗೆನೇ ಮಾತ್ರ ಹೇಳ್ತಾ ಇದ್ದೇನೆ ಇವಾಗ. ವೆರಿ ಗುಡ್, ವೆರಿ ಗುಡ್. ಮೊನ್ನೆ ಬಸವ ಜಯಂತಿ ಸಲುವಾಗಿ ಇಲ್ಲಿ ಒಬ್ಬರು ಊರಿಂದ ಈಗಾಗಲೇ ಆಮಂತ್ರಣ ಕೊಡ್ಲಿಕ್ಕೆ ಅಂತ ಬಂದಿದ್ರದು. ಬಂದಾಗ ಅವ್ರು 4 ಜನರಿಗೆ ನಾನು ಕುಂತು ಧ್ಯಾನ ಮಾಡಿಸಿದ್ದಾರೆ. ವೆರಿ ಗುಡ್. ಅವ್ರಿಗೆ ಅದ್ಭುತ ಅನಿಸ್ತದೆ ಅವ್ರಿಗೆ. ಅದು ಪಿರಾಮಿಡ್ ಅವರ ತಲೆ ಮೇಲೆ ಇಟ್ಟರೆ ನಾನು. ಹೌದು, ಆಮೇಲೆ ಅವ್ರಿಗೆ ಹೇಳಿದ್ರು ಒಂಥರ ಮೈಯೆಲ್ಲ ಜುಮ್ ಅಂತ ಹೇಳಿದ್ರು ಅವ್ರೆ. ಹೌದು, ಕರೆಕ್ಟ್, ಕರೆಕ್ಟ್. ಆಮೇಲೆ ಈಗ ಒಂದು ಅವ್ರಿಗೆ ಬಹಳ ಆನಂದ ಆಗ್ತಾ ಇದೆ ಇದು. ಹೌದು, ಆಮೇಲೆ ಇನ್ನೂ ತಮ್ಮಿಂದ ಸ್ವಲ್ಪ ಅನುಭವ ತಗೊಂಡು ಈಗ ಧ್ಯಾನ ಸೂತ್ರ ಅಂತ ನನ್ನ ಹತ್ರ ಪುಸ್ತಕ ಇದೆ ಅದು. ನೀವು ಅದು ಅದೇ ಒಂದು- ಸಾಟರ್ಡೆ ಸ್ನೇಹಿತರೆ ಹ್ಮ್. ಎಲ್ಲರಿಗೂ ಒಂದು ವಿನಂತಿ ಏನಂದ್ರೆ, ನಾನು ಈಗಾಗಲೇ ಹಾಕಿದ್ದೀನಿ ಗ್ರೂಪ್ ಅಲ್ಲಿ. ಸಾಟರ್ಡೆ ನಾನು ಅಲ್ಲಿ ಇರ್ತೀನಿ ಸೆಂಟ್ರಲ್ ಅಲ್ಲಿ. ಒಂದು 2 ಗಂಟೆಯಿಂದ 5:30ವರೆಗೆ ಇರ್ತೀನಿ. ಸೊ ಆ ಟೈಮಲ್ಲಿ ಯಾರನ್ನ ಬಂದ್ರೆ ಅಲ್ಲಿ ನಮ್ಮ ಈ ಆರೋಗ್ಯ ಸಮಾಲೋಚನೆ ಮತ್ತೆ ಎಲ್ಲ ಕೌನ್ಸಿಲಿಂಗು ಅದು ಇದು ಪರಿಹಾರಗಳು ನೋಡ್ಕೊಂಡು ತದನಂತರ ಒಂದು ಧ್ಯಾನ ಮಾಡಿ 1 ಗಂಟೆ ಆಧ್ಯಾತ್ಮಿಕ ಚಿಂತನೆ ಪರಿಕಲ್ಪನೆ ತಿಳ್ಕೊಂಡು ಆಮೇಲೆ ಸ್ವಲ್ಪ ಪ್ರಶ್ನೋತ್ತರಗಳು, ಆಮೇಲೆ ಕೊನೆಯದಾಗಿ ಸ್ವಲ್ಪ ರಿಫ್ರೆಶ್ಮೆಂಟ್ ಇರುತ್ತೆ. ಒಂದು 6:30ವರೆಗೆ ಮುಗಿಸ್ತೀವಿ. ಈ ತರ ಒಂದು ಕಾರ್ಯಕ್ರಮ ಪ್ರತಿ ಶನಿವಾರ ನಮ್ಮ ಸೆಂಟ್ರಲ್ ನಮ್ಮ ಕೇಂದ್ರದಲ್ಲಿ ಆಗುತ್ತೆ. ಯಾರ್ಯಾರಿಗೂ ಅನುಕೂಲ ಆಗುತ್ತೆ ಎಲ್ಲರೂ ಬನ್ನಿ ದಯವಿಟ್ಟು. ಆಯ್ತು. ಹ್ಮ್. ನಮಸ್ತೆ ಗುರುಜಿ. ಧನ್ಯವಾದಗಳು. ರೈಟ್. ಆಮೇಲೆ ಇನ್ನೊಂದು ಗ್ರೂಪ್ ಅಲ್ಲಿ ಒಂದು ಪಾಂಪ್ಲೆಟ್ ಹಾಕಿದ್ದೀನಿ. ಆದಷ್ಟು ನೀವು ಅದು ಪ್ರಿಂಟ್ ಮಾಡಿಕೊಂಡು ಅದರೊಳಗೆ ಎಲ್ಲಾ ಮಾಹಿತಿ ಸಿಗತ್ತೆ. ಅದನ್ನು ಎಲ್ಲರಿಗೂ ಹಂಚ್ಕೊಂಡದು ತುಂಬಾ ಒಳ್ಳೇದು. ಆಯ್ತು. ಓಕೆ. ಪ್ರಯತ್ನ ಮಾಡ್ತಾ ಇದ್ದೇನ್ರಿ. ಸ್ವಲ್ಪ ಹೆಚ್ಚಿನ ಜನರಿಗೆ ಇನ್ನೂ ಇದು ಸಾಕಷ್ಟು ಜನರಿಗೆ ಅವರಿಗೆ ತಿಳಿ ಹೇಳಿ ಇದು ಹೌದು. ಲಿಂಕ್ ಕಟ್ತಾ ಇದ್ದೇನ್ರಿ ಇವಾಗ. ರೈಟ್. ಖಂಡಿತ. ಓಕೆ. ಆಯ್ತು, ಧನ್ಯವಾದಗಳು. ರೈಟ್. ಎಸ್. ದೀಪ ಅವರೇ, ನಿಮ್ದು ಅನ್ಮ್ಯೂಟ್ ಆಗಿಲ್ಲ, ಮಾತಾಡ್ತೀರಾ? ರೈಟ್. ಸೊ ಸ್ನೇಹಿತರೆ, ಪಾಂಪ್ಲೆಟ್ಸ್ ಯಾರಾದರೂ ಪ್ರಿಂಟ್ ಮಾಡಿ ಹಂಚಿದ್ರೆ ಸ್ವಲ್ಪ ಮಾಹಿತಿ ಕೊಡಿ. ಓಕೆ, ಗ್ರೂಪಲ್ಲಿ ಕೊಡಿ, ಇಲ್ಲಾಂದ್ರೆ ಇಂಡಿವಿಜುವಲ್ ಆಗಿ ನಮ್ಮ ಮೆಸೇಜ್ ಹಾಕಿ. ಸೊ ಪಾಂಪ್ಲೆಟ್ಸ್ನು ಹಂಚೋದು ಪ್ರಯತ್ನ ಮಾಡಿ ದಯವಿಟ್ಟು. ಯಾಕಂದ್ರೆ ನಿಮ್ಮ ಏರಿಯಾದಲ್ಲಿ ಅವ್ರಿಗೂ ಮಾಹಿತಿ ಸಿಗ್ಬೇಕಂದ್ರೆ ನಿಮ್ಮಿಂದ ಇದೊಂದು ಒಳ್ಳೆ ಮಾರ್ಗ ಅಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕೆ ಪಾಂಪ್ಲೆಟ್ ನಾನು ನಿಮಗೆ ಕಳ್ಸಿಕೊಟ್ಟಿದ್ದೀನಿ, ಗ್ರೂಪಲ್ಲಿ ಕಳ್ಸಿಕೊಟ್ಟು ದಯವಿಟ್ಟು ಗಮನಿಸ್ಕೊಳ್ಳಿ. ಸರ್ ಅದು QR ಕೋಡ್ ವರ್ಕನೇ ಐತೆ ಅಲ್ವಲ್ಲ ನಂದ್ರಲ್ಲಿ? QR ಕೋಡ್ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ನಾನು ಅಕೌಂಟ್ ನಂಬರ್ ಮತ್ತೆ ರೇಜರ್ ಪೇ ಕಳಿಸಿದೀವಿ. ಇವತ್ತು QR ಕೋಡ್ ಬರ್ತಾ ಇದೆ. ಈಗ ಏನಾಗಿದೆ ಅಂದ್ರೆ ಒಂದು ಪ್ಯಾನ್ ನಂಬರ್ಗೂ ಒಂದೇ QR ಕೋಡ್ ಅಂತ ಏನೋ ಪದ್ಧತಿ ತಂದಿಟ್ಟಿದ್ದಾರೆ. ಗವರ್ಮೆಂಟ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೊಸಾಗಿ. ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಇವತ್ತು ಈವ್ನಿಂಗ್ ಎಲ್ಲ ಬರ್ಬೋದು QR ಕೋಡ್ಸ್. ಅವಾಗ ನಾನು ಮತ್ತೆ ಅದು ಹಂಚ್ತೀನಿ, ಗ್ರೂಪಲ್ಲಿ ಹಂಚ್ತೀನಿ. ಓಕೆ. ಅಕೌಂಟ್ ನಂಬರ್ದು ಬಂದಿಲ್ಲ ಇಲ್ಲಿ ಗ್ರೂಪ್ ಅಲ್ಲಿ, ನಾನು ನೋಡ್ತಾ ಇದ್ದೀನಿ. ಅಕೌಂಟ್ ನಂಬರ್ ಬಂದಿಲ್ಲ. ಇಲ್ಲ ಬಂದಿಲ್ಲ, ನೆನ್ನೆ ನೋಡ್ತಾ ಇದ್ದೀನಿ. ಇಲ್ಲ, ಬರೀ ಇದಾಗಿದೆ. ಪಾಂಪ್ಲೆಟ್ಸ್ ಒಂದು ಹಾಕಿದೀರಾ? ಅಲ್ಲ, ಅಕೌಂಟ್ ನಂಬರ್ನು ಇದೆ, ಕಳಿಸ್ತೀನಿ ರೀ. ಮತ್ತೆ ಒಂದ್ಸರಿ ನೋಡಿ. ನೀವು 2 ಗ್ರೂಪಲ್ಲಿ ಹಂಚಿದೆ ಅಂತ ಅನ್ಕೊಂಡಿದ್ದೀನಿ ಖಂಡಿತವಾಗಿ. ಅಂದ್ರೆ ಅಕೌಂಟ್ ನಂಬರ್ ಮತ್ತೆ ರೇಜರ್ ಪೇ ಒಂದು ಲಿಂಕ್ ಇದೆ. ಆ ಲಿಂಕ್ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗಿ ನಾವು ಅದೆಲ್ಲ ಪೇ ಮಾಡ್ಬೋದು. ಇಲ್ಲಾಂದ್ರೆ ಸಾಯಂಕಾಲ ಒಳಗಡೆ ಇದು QR ಕೋಡ್ ಬರುತ್ತೆ ಹೊಸದು. ಸರಿ ಸರ್. ರೈಟ್. ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಈಗ ಸಮಯ ಹೆಚ್ಚಾಗಿದೆ. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಎಲ್ಲರಿಗೂ ನಮಸ್ಕಾರಗಳು. ಇಷ್ಟವರೆಗೂ ಈ ಕಾರ್ಯಕ್ರಮ ಭಾಗವಹಿಸಿದ ತಮಗೆಲ್ಲರಿಗೂ ಆತ್ಮಪೂರ್ವಕ ನಮಸ್ಕಾರ.